ಎಲ್ಲ ಧರ್ಮದ ಎಲ್ಲ ಗುರು ಹಿರಿಯರಿಗೆ ಹೌದು ಅಫ್ಜಲ್ಪುರ ಸಂಘದ ವತಿಯಿಂದ ಮೂರನೇ ಸಂದದ ವಂದನೆಗಳನ್ನ ಹೇಳುತ್ತಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಭೀಮಣ್ಣ. ಏನ್ ಹೇಳಿದ್ರಿ ಸರ ಮಾತಾ? ಮರವಿದ್ದು ಫಲವೇನು ನೆರಳಿಲ್ಲ ದನಕ್ಕ. ಮರವಿದ್ದು ಫಲವೇನು ನೆರಳಿಲ್ಲ ದನಕ, ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಹೌದು. ರೂಪವಿದ್ದು ಫಲವೇನು ಗುಣವಿಲ್ಲ ದನಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿದ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಯಾಕೆ ಹೇಳಿದ್ರ ಅಂತ ಕೇಳಿದ್ರ, ಮರವಿದ್ದು ಫಲವೇನು ನೆರಳಿಲ್ಲ ದನಕ ಅಂದ್ರ ಗಿಡ ನೋಳಕ್ ಬಾಳ ದೊಡ್ಡದೈತಿ. ಬಾಳ ಧಮ್ಮ ಐತಿ. ಬಡ್ಡೆರೆ ಕೈಯಾಗಿ ಹಿಡಿಸಲಾಗ್ಯದ. ಒಂದು ದಿವಸ ಗಿಡದಾಗ ಹೂವಾಗಿಲ್ಲ, ಹಣ್ಣಾಗಿಲ್ಲ, ಯಾರಿಗೆ ಸಹಿತ ನೆರಳು ಕೊಟ್ಟಿಲ್ಲ. ಅಂತ ಗಿಡ ತಗೊಂಡು ಏನು ಮಾಡೋದೈತಿ? ಸಣ್ಣ ಕಡದ ಒಲಿಗೆ ಹಚ್ಚುದ್ರಿಪ್ಪ. ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಇದು ಹೆಂಗ್ರಿಪ್ಪ ಮಾತಾ? ಆಕಳ ನೋಳಕ್ ಬಾಳ ದೊಡ್ಡದೈತಿ, ಐತಿ, ಎತ್ತರ ಐತಿ, ಕಿಲಾರಿ ಐತಿ, ಬೆಳ್ಳಗೈತಿ. ಹೌದು. ಕೋಡು ನೋಡು ಸುದ್ದದವು, ಬಾಲು ನೋಡು ಸುದ್ದದ, ಕಾಲು ನೋಡು ಸುದ್ದದವು, ಬಾಯಾಗ ಹಲ್ಲು ನೋಡು ಸುದ್ದದ. ಕರೆ ಆಕಳ ಹಿಂಡಲಾಗ್ಯದ. ಹೌದು. ಕೆಚ್ಚಲಾಗಿಲ್ರಿ ಅದು. ಹಿಂಡಿದ್ರೆ ಸುಖ ಆಗ್ತದೆ. ಕೆಚ್ಚಲಾಗಿದ್ರೆ ಹಿಂಡ್ಲಾಕ್ ಬರೋದಲ್ಲ. ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ಹೆಂಗಂದ್ರೆ ಏನ್ರಿಪ್ಪ? ನೋಡಕ್ ಬಾಳ ಚಲೋ ಅದಾರ. ಹೌದು. ಚಂದ ಕಾಣಿಸ್ಲಿಕ್ಕಂತಾರ. ಹೌದು. ಅವ್ರ ಬಲ್ಯಾಕ ಗುಣನೇ ಸರಿ ಇದ್ದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ಏನು ಮಾಡೋದೈತಿ? ನಾ ಇದು ಹೋಗೋಟ ಹೇಳ್ತೀನಿ, ಗಾಡ್ಯಾಗ ಹೇಳ್ತೇನೆ. ಇರ್ಲಿ. ಹೌದು. ಸ್ವಲ್ಪ ದೈವ ಶಾಂತತೆ ಕಾಪಾಡ್ರಿ ಜರ. ನಮ್ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳ್ಯಾರ. ಅವ್ರು ಏನ್ ಹೇಳಿದ್ರಿ ಸರ್ಗಳ ಮಾತಾ? ಅಂಧಕಾರ ಧುಂಧಕಾರ ನೀರು ನಿರಾಂಕಾರ ಮೊದಲಿತ್ತು ಈ ಸೃಷ್ಟಿ ಹುಟ್ಟಕ್ಕಿಂತ ಮೊದಲ. ಹೌದು. ನೀರಿನೊಳಗ ಓಂ ಎಂಬ ಅಕ್ಷರ ಹುಟ್ಟ್ಯಾದ. ಹೌದು. ಓಂ ಎಂಬ ಅಕ್ಷರದೊಳಗ ಅಕಾರ ಮಕಾರ ಉಕಾರ ಅಂತೇಳಿ 3 ತ್ರೇಂಗಗಳು ಹುಟ್ಟಿ ಬಂದಾವ. ಹೌದು. 3 ತ್ರೇಂಗಗಳಿಂದ ಆದಿನಾರಾಯಣ ಹುಟ್ಟಿ ಬಂದಾನ. ಆದಿನಾರಾಯಣದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದಾರ ಅಂತ ಹೇಳ್ಯಾರ ಅವ್ರು. ಹೌದು ಹೇಳ್ಯಾರಲ್ರಿಪ್ಪ. ನಾನು ಹೇಳೀನಿ. ಏನ್ ಹೇಳಿವ್ರಿಪ್ಪ? ಮೊದಲು ನೀರು ನಿರಾಂಕಾರ ಇದ್ದ ನೀವೇ ಹೇಳಿರಿ. ನೀವೇ ಹೇಳಿರಿ. ಮೊದಲು ನೀರು ಅಂದ್ರೆ ಹೆಣ್ಣದೋ ಅಥವಾ ಗಂಡದೋ ಅಂತ ನಾ ಕೇಳೀನಿ. ಹೌದು. ಅದಕ್ಕೇನು ಹೇಳಿದ್ರು? ಯಾಕ್ರಿ ಹಿರಿಯರ ಹೆಣ್ಣಂದ ನೀರಂದ್ರೆ ಹೆಣ್ಣು ಅಥವಾ ಗಂಡು? ಹೆಣ್ಣಲ್ರಿಪ್ಪ ಅದು. ಹೆಣ್ಣಲ್ರಿ ನೀರಂದ್ರ. ಹೆಣ್ಣಲ್ರಿ. ನೀವು ಸುಮ್ ಕೊಡ್ರಿ, ನಾನು ಮಾತಾಡ್ತೀನಿ. ಅವ್ರು ತೋತೀನಿ. ತೋರ್ ಜರ. ಮೊದಲು ಏನೂ ಇದ್ದಿದ್ದಿಲ್ಲ. ಹೌದು. ಈ ಸೃಷ್ಟಿನೇ ಹುಟ್ಟಿದಿಲ್ಲ. ಅವಾಗ ನೀರು ನಿರಾಂಕಾರ ಇದ್ದಂತೇಳಿ ನೀವೇ ಹೇಳಿರಿ. ಹೇಳಿ ಮತ್ತೆ ಮುಂದಿನ ಸಂಜೆಯೊಳಗೆ ಏನ್ ಹೇಳಿದ್ರು ಅಂತ ಕೇಳಿದ್ರ, ಏನ್ ಹೇಳಿದ್ರಿಪ್ಪ? ಒಬ್ಬ ಋಷಿ ಮುನಿದಿಂದ ನೀರು ಹುಟ್ಟ್ಯದ ನೋಡ್ರಿ. ಹೆಂಗ್ರಿ ಸರ್ ಅವ್ರ? ಏನು ಇಲ್ಲ ಅಂತ ಹೇಳಿರಿ, ನೀರು ನಿರಾಂಕಾರ ಇದ್ದ ಅಂತ ಹೇಳಿರಿ. ಹೌದು. ಮತ್ತೆ ನೀರು ಒಬ್ಬ ಋಷಿ ಮುನಿದಿಂದ ಹುಡ್ತಾತ. ಅವ್ರ ಎರಡು ನಮ್ಮನ್ನ ಹೇಳ್ತಾರೆ, 3 ತಿಂಗಳಿಗೆ ಮಾರ್ಲಿ ಹೋಗೋದು, 3 ತಿಂಗಳಿಗೆ ಮಾರ್ಲಿ ಹೋಗೋದು. ಹಂಗ ಅಲ್ಲದು. ನೀವು ಅಂದಂಗ ಇರುದಿಲ್ಲ ಅದು. ಒಂದ್ ಹಿಡ್ರಿ, ನೀರು ನಿರಾಂಕಾರ ಇದ್ದ ಅಂತ ಹೇಳಿ ನೀರಿನೊಳಗ ಓಂ ಎಂಬ ಅಕ್ಷರ ಹುಟ್ಟ್ಯಾದ. 3 ತ್ರೇಂಗಗಳು ಹುಟ್ಟ್ಯಾವ. ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿ ಬಂದಾರ. ಹೆಂಗ ಹೇಳ್ರಿ? ನೀವು ಹೇಳಿರಿ. ಮತ್ತೆ ಹೇಳಿ ಮತ್ತ ಋಷಿ ಮನಿದಿಂದ ನೀರು ಹುಟ್ಟದ ತಮ್ಮ ಸುಮ್ಕುಂದ್ರ ತಮ್ಮ. ನೀವು ಹೇಳೋದು ಹೆಂಗ ಆಗಲ್ಕತ್ತದ ಗೊತ್ತದನ್ನ ಭೀಮಣ್ಣ? ಹೆಂಗ ಆಗಲಕತ್ತದ್ರಿಪ್ಪ ಇದು? 3 ಮಂದಿ ಹೆಣ್ಮಕ್ಳು ಮಾತಾಡ್ತಿರತ್ತ ಅವ್ರು. ಯಾರು ಮಾತಾಡ್ತಿದ್ರಿ? ಹೆಣ್ಮಕ್ಳು ಏನು ಮಾತಾಡ್ತಿದ್ರು ಗೊತ್ತನು? ಇಬ್ಬರು ಕೂಡಿ ಒಬ್ಬಾಕಿ ಕೇಳಿದ್ರತ್ತ ಅವ್ರು. ಈಕಿನ ಗಂಡ ಕಂಡಕ್ಟರ್ ಅದನ, ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಅವಾಗ ಕಂಡಕ್ಟರ್ ಹೆಣ್ತಿ ಏನ್ ಹೇಳಿದ್ರು? ಏನ್ ಹೇಳ್ತಾರಿಪ್ಪ? ಹೋಗ ಅಂದಳ ಆಕಿ. ಪೀಸ ಹೋಗ ಅಂದಳು. ಹೌದು. ಇಬ್ರು ಕೂಡಿ ಹತ್ತಾರ ಅವ್ರು. ಏನತ್ತಾರಿ? ಏ ಗೆಳತಿ, ನಿನ್ನ ಗಂಡ ಕಂಡಕ್ಟರ್ ಅದನ್ನ, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು. ಹೌದು. ನೀ ಯಾಕೆ ಹಿಂಗಲ್ಲಕತ್ತಿದೆ ಅಂದ ಕೂಡಿ ನಾವಾಗ ಕಂಡಕ್ಟರ್ ಹೆಣ್ತಿ ಹೇಳ್ತಾಳ. ಏನ್ ಹೇಳ್ತಾರಿಪ್ಪ? ನಾ ಯಾಕೆ ಹಿಂಗಲ್ಲಕತ್ತೀನಿ ಅಂತ ಕೇಳಿದ್ರ, ನನ್ನ ಗಂಡ ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ, ಹೌದು. ಡ್ಯೂಟಿ ಮುಗಿಸಿ
ಖುಷಿ ಮನೆಗೆ ಬರ್ತಂದ್ರ ನನ್ನ ನೆರಮನೆ ಗೆಳತಿ ಮನ್ಯಾಗ ಕೂತಿದಂದ್ರ ಒಳಗ ಬಾ ಬಾಕಲು ಮುಸ್ತೀನಿ ಒಳಗ ಬಾ ಬಾಕಲು ಮುಸ್ತೀನಿ ಹಿಂಗ್ಯಾಕತ್ತದ್ರಿ ರಾತ್ರಿ 12-1 ಆಯ್ತಂದ್ರ ನೀತಿ ಗಣದಾಗ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಿಲ್ಲರ್ ಕೊಡು ಟಿಕೆಟ್ ತಗೋ ಚಂದ ಇಲ್ಲ ನನ್ನ ಹಣೆ ಬರ ಇಲ್ಲ ಅವ್ರ ಅಪ್ಪ ಬಸ್ನ್ಯಾಗ ಮಾಡೋದು ಮನ್ಯಾಗ ಮಾಡ್ಲಕತ್ತಾನ ಹೌದು ಅವ್ರ ಅಪ್ಪ ಅವ್ರ ಅಪ್ಪ ನಮ್ಮ ಮಗು ನಿದ್ದಿನೇ ಮಾಡ್ಕೊತಿದ್ದಿಲ್ಲ ರಾತ್ರಿ ಚಿಲ್ಲರ್ ಕೊಡು ಅಂದ್ರೆ ನಿದ್ದೆ ಹಂಗ ಆಗ್ಬೇಕು ನಮ್ಮ ಹತ್ಬೇಕ್ರಿ ಬ್ಯಾಗ್ ಮಣ್ಣು ಕನಸು ಬೀಳ್ತದ ಕನಸು ಬಿದ್ದಂಗ ನನ್ನ ಜೀವನ ಬರೋಬರಿ ಇಲ್ಲ ಅಂದ್ರತ್ತ ಕಂಡಕ್ಟರ್ ಹೆಂಡತಿ ಮತ್ತೊಬ್ಬಕ್ಕೆ ಕೂಡಿ ನಡಬರ್ಕಿನಕ್ಕೆ ಕೇಳಿದ್ರತ್ತ ಅಕ್ಕಿ ನಡಬರ್ಕಿನಕ್ಕೆ ಕನ್ನಡ ಶಾಲೆ ಮಾಸ್ತರ್ನ ಹೆಣ್ತಿದ್ರತ್ತ ಏನ್ ಹೇಳ್ತಾರಿ ಇಬ್ಬರು ಕೂಡಿ ಕೇಳ್ತಾರ ಅವ್ರು ಏನತ್ತ ಈಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದನ್ನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಅದಕ್ಕೆ ಕನ್ನಡ ಶಾಲೆ ಮಾಸ್ತರ್ ಹೆಣ್ತಿ ಏನ್ ಹೇಳ್ಬೇಕು ಏನ್ ಹೇಳ್ತಾರಿ ಹೋಗ ಅಂದ್ರತ್ತ ಆಕಿನ ಪೀಸ್ ಯಾವ ನಂದೇನ್ ಕೇಳಿ ಸುಡ್ತಿದಿ ನಂದು ಬರೋಬರಿ ಇಲ್ಲ ಅಂದ್ರತ್ತ ನಂದು ಚಂದ ನಡೆದಿಲ್ಲ ಬಾಳ ಅವಾಗ ಇಬ್ರು ಕೂಡಿ ಹಾಕ್ತಾರ ಅವ್ರು ಏನತ್ತಾರಿ ಗೆಳತಿ ನಿನ್ನ ಗಂಡಗೆ 70,000 ರೂಪಾಯಿ ಪಗಾರದ ಅನುಭವದ ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಲಿ ನಾವು ಕನ್ನಡ ಶಾಲೆ ಮಾಸ್ತರ್ನ ಹೇಳ್ತಾಳ ಏನತ್ರಿ ನಾ ಯಾಕೆ ಹೋಗಾಲಕತ್ತೀನಿ ಅಂತ ಕೇಳಿದ್ರ ನನ್ನ ಗಂಡ ದಿನ ನೌಕರಿ ಹೋತಾನ ಹೌದು ಶಾಲಿಗೆ ಹೋತಾನ ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮ್ಯಾಗ ನಡೆಸಿ ಶಿಕ್ಷೆ ಕೊಡ್ತಾನಲ್ರಿಪ್ಪ ಎಲ್ಲಿ ಬ್ರೇಂಚ್ ಮೇಲ ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರೆ ಬ್ರೇಂಚ್ ಮ್ಯಾಗ ನಡೆಸಿ ಶಿಕ್ಷೆ ಕೊಡ್ತಾನ ನನ್ನ ಗಂಡ ಹೌದು ಮನ್ಯಾಗ ನಾ ಒಣಗಿ ಒಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗೆ ಕಿಚ್ಚನ ಕಟ್ಟಿ ಮ್ಯಾಗ ಎದ್ದು ಶಿಕ್ಷೆ ಕೊಡ್ಕತ್ತಾನ ಅಂದ್ರ ಆಕಿ ಹೌದು ಹೌದು ನಂದು ಜೀವನ ಬರಬರಿ ಇಲ್ಲ ಯಾವ ನಂದು ಜೀವನ ಬರಬರಿ ಇಲ್ಲ ಎಂತ ತಂದಿದ್ದಾರೆ ನೋಡಿ ಏನ್ ಮಾಡ್ತೀವಿ ಸುಡ್ಲಿ ಕಂಡಕ್ಟರ್ ಹೆಣ್ತಿ ಕನ್ನಡ ಶಾಲೆ ಮಾಸ್ತರ್ ಹೆಣ್ತಿ ಇಬ್ರು ಕೂಡಿ 3ನೇದಕ್ಕೆ ಕೇಳಿದ್ರತ್ತ ಈ 3ನೇದಕ್ಕೆ MLA ಹೆಣ್ತಿದ್ರತ್ತ ಹೊಡ ಪಾಟಿ ಇರೋದು 3ನೇದಕ್ಕೆ MLA ಹೆಣ್ತಿ ಕೇಳ್ತಾರ ಇವ್ರಿಬ್ರು ಏನತ್ರಿ ಈಕಿನ ಗಂಡ ತಾಲೂಕದ MLA ಅದನ್ನ ತಾಲೂಕದ ಪಾರ್ಟಿ ಫಂಡಲಿಕ್ಕಿನ ಗಂಡನ ಕೈಯಾಗೆ ಬರ್ತದ ಹೌದು ಹೌದು ಇಡೀ ತಾಲೂಕಿಗೆ ಗಂಡ ಹೇಳ್ದಂಗ ಕೇಳ್ತದ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಅದಕ್ಕೆ MLA ಹೆಣ್ತಿ ಏನ್ ಹೇಳ್ಬೇಕು ಏನ್ ಹೇಳ್ದಲ್ರಿ ಅಕ್ಕಿನೂ ಹೋಗನೆ ಅಂದಳ ನಂದು ಜೀವನ ಬರಬರಿಲ್ಲವ ಯಾಕ ಗೆಳತಿ ಏನಾಗ್ಯದ ನಿನ್ನ ಗಂಡ ತಾಲೂಕದ MLA ಅದನ್ನ ತಾಲೂಕದ ಪಾರ್ಟಿ ಫಂಡಲ್ ನಿನ್ನ ಗಂಡನ ಕೈಯಾಗೆ ಬರ್ತದೆ ಇಡೀ ತಾಲೂಕಿನ ನಿನ್ನ ಗಂಡ ಹೇಳ್ದಂಗ ಕೇಳ್ತದ ಹೌದು ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು ಗೆಳತಿ ನೀ ಯಾಕೆ ಹಿಂಗ ಹೋಗಾಲಕತ್ತಿದೆ ಅಂದ ಕೂಡಲಿ ಅವಾಗ MLA ಹೆಣ್ತಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ನಾ ಯಾಕೆ ಹಿಂಗ ಅಲ್ಲಕತ್ತೀನಿ ಅಂತ ಕೇಳಿದ್ರ ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲ್ಯಾಕ ಕೇಳಕ್ ಹೋಗಿದ್ರತ್ತ MLA ಬಲ್ಯಾಕ ಏನ್ರಿಪ್ಪ ಸಂತೋಷ ಸುದ್ದಿ ಏನ್ ಸುದ್ದಿ ಅಂತ ಕೇಳಿದ್ರ ಆಕಿ MLA ಹೆಣ್ತಿ 3 ತಿಂಗಳು ಹೊಟ್ಟಿದ್ಲತ್ತ ಶಬಾಷ್ ಈ ಸುದ್ದಿ ಆಕಿನ ಅವನ ಬಲ್ಯಾಕ ಕೇಳಕ್ ಹೋದಾಗ ಹೇಳ್ತಾಳ ಏನತ್ರಿ ರೀ ನಾ 3 ತಿಂಗಳು ಹೊಟ್ಟಿ ಅದೀನಿ ನೀವು ಅಪ್ಪ ಆಲಕತ್ತೀರಿ ನಾವು ಆಲಕತ್ತೀನಿ ಅಂದ್ರತ್ತ MLA ಹೆಣ್ತಿ ಹೌದು ಹೌದು ಅವಾಗ ಏನ್ ಹೇಳಿದ್ರಿ ಇವ್ರಪ್ಪ ರೀ ನಾ 3 ತಿಂಗಳು ಹೊಟ್ಟಿ ಅದೀನಿ ನೀವು ಅಪ್ಪ ಆಲಕತ್ತೀರಿ ನಾವು ಆಲಕತ್ತೀನಿ ಅಂದ ಕೂಡಲಿ ಇದಕ್ಕೆ MLA ಏನ್ ಹೇಳ್ಬೇಕು ಏನ್ ಹೇಳ್ದ್ರಿ ಇದಕ್ಕೆ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದವ ಹೌದು ಸಿದ್ದರಾಮಯ್ಯ ಸಾಹೇಬ್ರ ಮೀಟಿಂಗ್ ಕರೆದ ಗೊತ್ತಿಲ್ಲದ್ರೆ ಹಾರಿಸೋದ್ರಪ್ಪ ನಿಮ್ ಮಾತು ಹಂಗಾಗತ್ತಾವ ಹಿಂಗ ಆಗ್ಬೇಡ್ರಿ ಟೈಮ್ನೊಳಗೆ ಏನು ಮಾತುಗಳು ಹೇಳ್ಬೇಕನ್ನೋದೇ ನಿಮ್ಮ ತಲೆಯಾಗಿಲ್ಲ ಹೌದು ಹೌದು ಹೌದಲ್ರಿ ಮನೆಗೆ ಹೋಗ್ಬಿಡು ನೀವು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಎಲ್ಲ ನಮ್ಮ ಅಭಿಮಾನಿ ಬಳಗದ ಅಣ್ಣ ಅಂದಿರು ಸಿದ್ದರಾಮಯ್ಯ ಸಾಹೇಬ್ರ ಮ್ಯಾಗ ಒಂದು ಹಾಡ ಆಡ್ಬೇಕಂತ ಹೇಳ್ಯಾರ 4 ನುಡಿ ಒಳಗೆ ಹಾಡಿ ಮಂಗಳಾರತಿ ಮಾಡಮ್ಮ